ಹಿಜಾಬ್ ವಿಚಾರಕ್ಕೆ ಬರೋಣ. ಸಡಿಲಗೊಳ್ಳದ ಹಿಜಾಬ್ನ ಹಠ, ಶಿಕ್ಷಣ ಸಂಸ್ಥೆಗಳಿಗೆ ಗುಡ್ ಬೈ. ಶಿಕ್ಷಣ ಇಲಾಖೆಯ ಟಫ್ ರೂಲ್ಸ್. 145 ಮಕ್ಕಳು ಹೊಟ್ಟಿದ್ದಾದರೂ ಹೆಲ್ಗೆ. ಹಿಜಾಬ್ ಇದ್ರಷ್ಟೇ ಕಾಲೇಜ್ಗೆ. ಶಿಕ್ಷಣ ವರ್ಸಸ್ ಧರ್ಮ ದಂಗಲ್. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಹಿಜಾಬ್ ಧರ್ಮ ದಂಗಲ್ 2.0. ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಭುಗಿಲೇಳ್ತಾ ಇದೆ ಹಿಜಾಬ್ನ ದಂಗಲ್. ತಣ್ಣಗಾಯ್ತು ಅಂತ ಅನ್ಕೋತಿರ್ಬೇಕಾದ್ರೆ ಹಿಜಾಬ್ನ ಶಮರ ಶುರುವಾಯಿತು. ಹಿಜಾಬ್ಗೆ ಅವಕಾಶ ಇಲ್ಲದ ಕಾರಣಕ್ಕೆ ಕಾಲೇಜ್ ಬಿಡೋದಕ್ಕೆ ತೀರ್ಮಾನ ಮಾಡಿದ್ರು ಹೆಣ್ಮಕ್ಳು. ಬ್ರೇಕಿಂಗ್ ನ್ಯೂಸ್. ಕಾಲೇಜಿನಿಂದ ಟಿಸಿ ಪಡೆದ್ರು ಮುಸ್ಲಿಂ ವಿದ್ಯಾರ್ಥಿನಿಯರು. ಇಲ್ಲಿ ಅವಕಾಶ ಇಲ್ವಾ, ಹಂಗಾರೆ ನಾವಿಲ್ಲಿ ಓದಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಟಿಸಿ ವಾಪಸ್ ಪಡೆದಿದ್ದಾರೆ. ಹತ್ತಿರ 145 ಜನ, ಅಂದರೆ 16% ವಿದ್ಯಾರ್ಥಿನಿಯರು RTIನಿಂದ ಹೊರಬಿತ್ತು. ಟಿಸಿ ಪಡೆದಿರುವ ಒಂದು ವಿಚಾರ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಯಾರ್ಯಾರು ಅಂತ ಹೆಸರು ಸಮೇತ ಇದೆ. RTIನಿಂದ ಹೊರಬಿದ್ದಿರುವಂತಹ ಮಾಹಿತಿ ಇದು. ದಕ್ಷಿಣ ಕನ್ನಡ ಉಡುಪಿ 16% ಹೆಣ್ಣುಮಕ್ಕಳು ಟಿಸಿ ಪಡ್ಕೋತಿದ್ದಾರೆ. ಸರ್ಕಾರಿ ಕಾಲೇಜಲ್ಲಿ 34%, ಅನುದಾನಿತ ಕಾಲೇಜಲ್ಲಿ 13%. ಅಂದರೆ 900 ಜನ ಓದ್ತಿದ್ದಾರೆ. 145 ಹೆಣ್ಣುಮಕ್ಕಳು ಟಿಸಿ ಪಡೆದಿದ್ದಾರೆ. ಲೆಟ್ಸ್ ಸಿ. ನಾನಾಗಲೇ ಹೇಳ್ದಂಗೆ ಟೋಟಲ್ 16% ದಕ್ಷಿಣ ಕನ್ನಡ ಉಡುಪಿ. ಅದರಲ್ಲಿ ಸರ್ಕಾರಿ ಕಾಲೇಜು 34%, ಅನುದಾನಿತ ಕಾಲೇಜ್ 13%. 900 ಜನ, ಅದರಲ್ಲಿ 145 ಹೆಣ್ಣು ಮಕ್ಕಳು ಟಿಸಿ ಪಡ್ಕೊಂಡಿದ್ದಾರೆ. ಯಾರ ಮೇಲೆ ಸಿಟ್ಟು ಟಿಸಿ ಪಡ್ಕೊಂಡ್ರಲ್ಲ, ಯಾರ ಮೇಲೆ ಸಿಟ್ಟಿಗೋಸ್ಕರ ಟಿಸಿ ಪಡೆದ್ರು, ಇದು ಬಹಳ ಕುತೂಹಲಕಾರಿ ಅಂಶ. ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ಹೈಕೋರ್ಟ್ ಹೇಳಿದೆ, ಅಫ್ಕೋರ್ಸ್ ಒಂದಷ್ಟು ರೂಲ್ಸ್ ಸೆಟ್ ಮಾಡಿದ್ದಾರೆ. ಆದರೆ ಇವ್ರಿಗೊಂದು ಸಿಟ್ಟಿದೆ. ಯಾರ ಮೇಲೆ? BC ನಾಗೇಶ್ ಅವ್ರ ಮೇಲೆ. ಅವರೇ ಕಾರಣ ಅಂತ ಶಿಕ್ಷಣ ಸಚಿವರು. ಅವ್ರ ವರ್ತನೆಯಿಂದ ಟಿಸಿ ಪಡೆದ್ವಿ ನಾವು ಅಂತ ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನ ವಿದ್ಯಾರ್ಥಿನಿ ಗೌಸಿಯಾ ಹೇಳಿಕೆ ಕೊಡ್ತಿದ್ದಾರೆ. ಒಂದು ದೇಶವನ್ನು ಕಟ್ಟುವವರು, ಅವರು ದೇಶದ ಭವಿಷ್ಯದ ರೂವಾರಿಗಳು. ಹಾಗಾಗಿ ಅವರ ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಬರಬಾರದೆಂದು ನಾವು NEPಯನ್ನು ಜಾರಿಗೊಳಿಸಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳುತ್ತದೆ. ಆದರೆ ದೇಶದಲ್ಲಿನ ಪ್ರತಿಯೊಬ್ಬ ಧರ್ಮದ ಒಬ್ಬ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣವನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಇಂತಹ ನೀತಿಗಳನ್ನು ತಂದು ಏನು ಪ್ರಯೋಜನ? ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಅದೆಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ಗಳಾಗಿದ್ದಾರೆ. RTIಯ ವರದಿಯ ಪ್ರಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ 16% ವಿದ್ಯಾರ್ಥಿನಿಯರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಕಾಲೇಜಿನಿಂದ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇನ್ನು 34% ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿಂದ ವರ್ಗಾವಣೆ ಪತ್ರ ಪಡೆದುಕೊಂಡಿದ್ದಾರೆ ಮತ್ತು 8% ವಿದ್ಯಾರ್ಥಿನಿಯರು ಅನುದಾನಿತ ಕಾಲೇಜಿನಿಂದ ಫೆಬ್ರವರಿಯಲ್ಲಿ ಭುಗಿಲೆದ್ದ ಈ ಘಟನೆ ಇದೀಗ ಆಗಸ್ಟ್ ತಿಂಗಳಲ್ಲಿ ತುಂಬಾ ಜನ ಹೆಣ್ಮಕ್ಳು ಟಿಸಿಯನ್ನು ಪಡೆದು ಹೊರಗೋಗ್ತಾ ಇದ್ದಾರೆ. ಆ ಹೆಣ್ಮಕ್ಳು ಮಾತಾಡ್ತಿದ್ದು ಕೂಡ ನೀವು ಕೇಳಿಸ್ಕೊತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಮಂಗಳೂರಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಕಿಶನ್, ಇದನ್ನ ಇಲಾಖೆ ಹೇಗೆ ಹ್ಯಾಂಡಲ್ ಮಾಡುತ್ತೀಗ? ಹರೀಶ್, ಈಗಾಗಲೇ ಸುಮಾರು 16% ವಿದ್ಯಾರ್ಥಿನಿಯರು ಕಾಲೇಜಿಂದ ಟಿಸಿಯನ್ನು ಪಡ್ಕೊಂಡು ಹೋಗಿರೋದು ಮಾಹಿತಿ ಹಕ್ಕಿನಡಿ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧವಾಗಿ ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಈ ರೀತಿಯಾಗಿ ಉತ್ತರ ಕೊಟ್ಟಿರುವಂಥದ್ದು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸುಮಾರು ಸರ್ಕಾರಿ ಕಾಲೇಜು, ಅನುದಾನಿತ ಕಾಲೇಜು ಮತ್ತು ಖಾಸಗಿ ಕಾಲೇಜಿನ ಮಾಹಿತಿಯನ್ನು ಕೇಳಿತ್ತು. ಈ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜಿನ ಸುಮಾರು 35% ಮತ್ತು ಅನುದಾನಿತ ಕಾಲೇಜಿನ ಸುಮಾರು 16% ವಿದ್ಯಾರ್ಥಿನಿಯರು ಡ್ರಾಪ್ ಔಟ್ ಆಗಿದ್ದಾರೆ, ಅಂದರೆ ಟಿಸಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಟೋಟಲಿ ಇಡೀ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಸುಮಾರು 16% ವಿದ್ಯಾರ್ಥಿಗಳು ಕಾಲೇಜಿಂದ ಹೊರ ಹೋಗಿದ್ದಾರೆ. ಅದು ಹಿಜಾಬ್ ಅನ್ನು ಧರಿಸೋಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಅನ್ನೋದು ಹೇಳಿ. ಒಂದು ಸೆಕೆಂಡ್ ಕಿಶನ್, ಐ ಕಮ್ ಬ್ಯಾಕ್ ಟು ಯು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಯಶ್ಪಾಲ್ ಸುವರ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್
ನಮಸ್ತೆ ನಮಸ್ತೆ. ಇದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇದು ಹಿಂಗಾಗುತ್ತೆ ಅಂತ? ಖಂಡಿತವಾಗಿಯೂ ಅವ್ರು ಪ್ರಾರಂಭದಲ್ಲಿ ಟಿ ಸಿ ಪಡ್ಕೊಂಡದ್ದು ಒಂದು ಒಳ್ಳೆ ನಡೆ ಅಂತ ಹೇಳ್ತೀನಿ. ಯಾಕಂದ್ರೆ ನಡುವಿನಲ್ಲಿ ತುಂಬಾನೇ ಈ ರೀತಿಯ ಗೊಂದಲ ಸೃಷ್ಟಿ ಮಾಡಿ ಅವರಿಗೆ ಏನು ಶಿಕ್ಷಣದ ಮಹತ್ವ ಏನು ಶಿಕ್ಷಣದ ಬಗ್ಗೆ ಅರಿವಿಲ್ಲದಿದ್ರು ಇತರರಿಗೆ ಸಮಸ್ಯೆ ಮಾಡಿ ಬೇರೆ ಪಾಪದ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಅಡೆತಡೆ ಮಾಡೋದಕ್ಕಿಂತ ಅವರಿಗೆ ಈಗಾಗಲೇ ನಾವು ಯಾವ ರೀತಿಯ ಭೇದ ಭಾವ ಮಾಡದೆ ಯಾವುದೇ ತಾರತಮ್ಯ ಮಾಡದೆ ಎಲ್ಲರನ್ನು ಸಮಾನತೆಯಲ್ಲಿ. ಈಗ ಅವರು ಓದೋದ್ ನಿಲ್ಲಿಸ್ತಾ ಇದಾರ ಅಥವಾ ಕಾಲೇಜ್ಗಳನ್ನ ಚೇಂಜ್ ಮಾಡ್ತಿದಾರ? ಅಲ್ಲ, ಅದವರಿಗೆ ಬಿಟ್ಟ ವಿಚಾರ ಅಲ್ಲ. ಹೋಗ್ತಾರ ಅಲ್ಲ ಬೇರೆ ಚೇಂಜ್ ಮಾಡ್ತಾರ ಅಂತ ಅವರಿಗೆ ಇಲ್ಲಿ ಸೂಟೇಬಲ್ ಆಗ್ತದ ಇಲ್ವಾ, ಅವರಿಗೆ ಶಿಕ್ಷಣ ಬೇಡುವ ಅಂತ ಅವರಿಗೆ ಬಿಟ್ಟ ವಿಚಾರ. ಅದವರ ವೈಯಕ್ತಿಕ ನಿಲುವು. ನಮ್ಮ ಶಾಲೆ ಕಾಲೇಜುಗಳಲ್ಲಿ ನಾವು ಯಾವ ರೀತಿ ಶಿಕ್ಷಣ ವಂಚಿತರಾಗೋದಕ್ಕೆ ಶಿಕ್ಷಣ ಇಲಾಖೆ ಅಥವಾ ಮಿನಿಸ್ಟರ್ ಕಾರಣ ಅಂತ ಒಂದು ಹೆಣ್ಮಗಳು ಮಾತಾಡ್ತಿದ್ರು. ಹೋಪ್ ನೀವು ಅದನ್ನ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಅವರು ಶಿಕ್ಷಣ ವಂಚಿತರಾಗ್ತಾರೆ ಹೆಣ್ಣು ಮಕ್ಕಳ ಕಾರಣ ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣದ ಮಹತ್ವವೇ ಗೊತ್ತಿಲ್ಲದಾಗ ಅವರು ಅಲ್ಲ ಸಲ್ಲದ ಆರೋಪ ಹಾಕುದು ಅದು ಸರಿ ಸಾಮಾನ್ಯ. ಅದರಿಂದಾಗಿ ಅವರಿಗೆ ಬೇಕಾದ ಎಂತ ವ್ಯವಸ್ಥೆ ಉಂಟು, ಅವ್ರು ಅದನ್ನ ಓಲೈಕೆ ಮಾಡಿ ಹೋಗುತ್ತಾರೆ, ಹೋಗ್ಲಿ, ಅದರಲ್ಲಿ ನಾವೇನು ಹಿಂದೆ ಮುಂದೆ ನೋಡುದಿಲ್ಲ. ನಮ್ಮ ಕಾಲೇಜಿನಲ್ಲಿ ನಾವು ಯಾವ ರೀತಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಯಾವುದೇ ರೀತಿಯ ತಾರತಮ್ಯಗಳನ್ನು ಮಾಡಲಿಲ್ಲ. ನಮ್ಮ ಅಜ್ಜರ್ಕಾಡು ಕಾಲೇಜ್ PU ಕಾಲೇಜಲ್ಲಿ ಈ ಸರ್ತಿ ಅಡ್ಮಿಷನ್ ಅವರ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅರ್ಥ ಅವರಿಗೆ ಅಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಸಿಗ್ತಾ ಉಂಟು, ಅದರ ಮಹತ್ವವನ್ನು ಅರ್ಥಕೊಂಡಿದ್ದಾರೆ. ಮತ್ತೆ ಕೆಲವೊಂದು ಜನ ಅನಾಗರಿಕರಾಗಿ ವರ್ತಿಸ್ತಾರೆ, ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಈಗಾಗಲೇ ಹೇಳಿದ್ದೇವಲ್ಲ, ಶಿಕ್ಷಣದಲ್ಲಿ ಆ ಸಂಸ್ಥೆಗಳಲ್ಲಿ ನಾವು ರಾಜಿ ಮಾಡೋ ಪ್ರಶ್ನೆ. ಅವ್ರಿಗೂ ಅನ್ಸಿದೆಯಾ ಸರ್ ನಮಗೆ ಶಿಕ್ಷಣಕ್ಕಿಂತ ನಮ್ಮ ಪೋಷಾಕು ಧಿರಿಸೇನಿದೆ ಅದೇ ಇಂಪಾರ್ಟೆಂಟ್ ಅಂತ? ಅಲ್ಲ, ಜನರಿಗೆ ಆ ಬಗ್ಗೆ ಅವರ ಮನೆಯವರಿಗೆ ಆಗ್ಲಿ ಅವರಿಗೆ ಅದರ ಬಗ್ಗೆ ಆಲೋಚನೆ ಮಾಡೋ ಶಕ್ತಿ ಇಲ್ಲದಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೌನ್ಸಿಲಿಂಗ್ ಅವ್ರಿಗೆ ಏನಾದ್ರು ಕೌನ್ಸಿಲಿಂಗ್ ಮಾಡ್ಬೇಕು ಅಂತ ಅನ್ಸಿದ್ಯಾ? ಕೌನ್ಸಿಲಿಂಗ್ ಎಂತ ಅವರೆಲ್ಲ ತಿಳ್ಕೊಂಡವರೆಲ್ಲ, ಅವರಿಗೆ ಶಿಕ್ಷಣ ಬೇಡ, ಅವರಿಗೆ ಈ ರೀತಿಯ ವ್ಯವಸ್ಥೆಗಳನ್ನು ಇದು ಮಾಡ್ಬೇಕಂತ ಇರ್ತದೆ ತಲೆಯಲ್ಲಿ. ಸ್ಟಿಲ್ ನೀವು ಫೀಲ್ ಮಾಡ್ತೀರಾ ಯಶ್ಪಾಲ್ ಸುವರ್ಣ ಸರ್ ಅವ್ರಿಗೆ ಇನ್ಯಾವುದೋ ಇನ್ಫ್ಲೂಯೆನ್ಸ್ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗ್ತಿದೆ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ ಯಾವ್ದು ಇನ್ಫ್ಲೂಯೆನ್ಸ್ ಅಲ್ಲಿ ನಮ್ಮ ವ್ಯವಸ್ಥೆ ಅಡಿಯಲ್ಲಿ ರಾಜಿಲ್ಲ, ಅದರಿಂದಾಗಿ ಯಾವ್ದು ಇನ್ಫ್ಲೂಯೆನ್ಸ್ ಇರ್ಬೋದು. ಅಲ್ಲ, ಅವ್ರ ಮೇಲೆ TC ಪಡೆಯೋದಕ್ಕೆ ಅವ್ರಿಗೆ ಬೇರೆ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಅನ್ಸುತ್ತೆ. ನಾನು ಈಗಾಗಲೇ ಹೇಳಿದೆ, ಅವರಿಗೆ ಬೇರೆ ಬೇರೆ ಸಂಘಟನೆಗಳ ಅದಕ್ಕೆ ಪ್ರೋಕ್ ಮಾಡ್ತಿದ್ದಾರೆ. ಅದರಿಂದಾಗಿ ಅವರಿಗೆ ಫಸ್ಟಿಗೆ ಪ್ರಯತ್ನ ಮಾಡಿದ್ರು ಅಜ್ಜರ್ಕಾಡಿನ ಬಾಲಕಿಯರ ಪದವಿ ಕಾಲೇಜಲ್ಲಿ. ಅಲ್ಲಿಂದ ಶಿಕ್ಷಣದ ವ್ಯವಸ್ಥೆಗೆ ಇತರ ವಿದ್ಯಾರ್ಥಿಗಳಿಗೆ ಕೂಡ ಕೊಲ್ಲಿ ಇಡಬೇಕು, ಆ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ದಾರಿ ತಪ್ಪಿಸ್ಬೇಕಂತ ಅಲ್ಲಿ ಅವರ ಪ್ರಯತ್ನದಲ್ಲಿ ಅವರು ಫ್ಲಾಪ್ ಆದ್ರು. ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ದಾರೆ. ಅದರಿಂದಾಗಿ ನಿಜವಾಗಿಯೂ ಅವರಲ್ಲ, ಅವರ ಹಿಂದೆ ಇದ್ದಾರಲ್ಲ ಯಾರು ಮತಾಂಧ ಶಕ್ತಿಗಳು, ದೇಶದ್ರೋಹಿ ಸಂಘಟನೆಗಳ ಸಂಪರ್ಕದಲ್ಲಿ ಅವರ ಮೂಲ ಇದರಿಂದ ಇದೆಲ್ಲ ಆಗ್ತಾ ಉಂಟು. ಈಗಾಗಲೇ ಸರ್ಕಾರ KFD ಇರ್ಬೋದು, ಭವಿಷ್ಯ ಹಾಳಾಗುತ್ತೆ ಮುಂದಿನ ದಿನ ಏನಪ್ಪಾ ಅಂತ ಯಾರಿಗೂ ಆತಂಕ ಇಲ್ವಾ ಸರ್? ನೋಡಿ, ಅವ್ರು ಅನ್ನ ತಿಂತಾರ ಏನಂತ ಅವ್ರು ನೋಡ್ಕೊಳ್ಬೇಕು. ಅವರ ಮನೆಯವರು ಅವರ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು. ಅಂದ್ರೆ ಅವರೊಂದು ಸರಿದಾರಿಯಲ್ಲಿ ನಡೀತಾರೆ. ಇಲ್ಲದಿದ್ದಲ್ಲಿ ಅವರ ಮನೆಯವರಿಗೆ ಅವರ ಮಕ್ಕಳು ಶಿಕ್ಷಣ ಪಡೆಯೋದು ಬೇಡ ಅಂತ ಹೇಳಿದ್ದಾರೆ. ನಾನು ಅಂತ ಹೇಳಿದೆ, ಕೆಲವೊಂದು ಅವರ ಸಮುದಾಯದವರಿಗೆ ಅವರ ಹೆಣ್ಮಕ್ಳು ಶಿಕ್ಷಣ ಪಡಿಬಾರ್ದು, ಶಿಕ್ಷಣ ಪಡೆದ್ರೆ ಅವರ ಸ್ವಂತ ಕಾಲಲ್ಲಿ ನಿಲ್ತಾರೆ. ಆ ಮೂಲಕ ಅವರಿಗೆ ದೇಶದ ಆಗುಹೋಗುಗಳ ಬಗ್ಗೆ ಅವ್ರಿಗೆ ಅರಿವಾದ್ರೆ ಈಗಾಗಲೇ ಅವರು ತೀನ್ ತಲಾಕ್ ಇರ್ಬೋದು ಅವರ ಮೇಲೆ ಯಾವ ರೀತಿ ಒಂದು ಒತ್ತಡ ಮಾಡಿ ಅವರಿಗೆ ಒಂದು ಬೇರೆ ರೀತಿಯ ಒಂದು ಜೀವನವನ್ನು ಸಾಗಿಸ್ತಿದ್ದಾರೆ ಅವರ ಸಮುದಾಯದ ಮಹಿಳೆಯರು. ಇದರಿಂದಾಗಿ ಅವರು ಹೊರಗೆ ಬಂದ್ರೆ ಇವರ ಕಂಟ್ರೋಲ್ ಅಲ್ಲಿ ತಪ್ತಾರೆ ಅನ್ನೋ ದೃಷ್ಟಿಯಲ್ಲಿ ಕೂಡ. ಈಗ ನಿಮ್ ಶಾಲೆಯಲ್ಲಿ ಯಶ್ಪಾಲ್ ಸುವರ್ಣ ಸರ್, ನಿಮ್ ಶಾಲೆಯಲ್ಲಿ ಯಾರು ಇನ್ನೂ ಉಳ್ಕೊಂಡಿದಾರೋ ಶಾಲೆಯಲ್ಲಿ ಮುಸ್ಲಿಂ ಹೆಣ್ಮಕ್ಳು ಅವರೆಲ್ಲ ಏನಂತಾರೆ, ಅವ್ರ ಮನಸ್ಥಿತಿ ಹೇಗಿದೆ? ನೋಡಿ, ನಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಈ ಸರ್ತಿ ಅಡ್ಮಿಷನ್ ಜಾಸ್ತಿ ಆಗಿದೆ. ಅವರು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಮುಸ್ಲಿಂ ಹೆಣ್ಮಕ್ಳೇ ಹೌದೌದು. ಅದರಿಂದಾಗಿ ನಾವು ಜಾಸ್ತಿ ತಲೆಗೆಡಿಸ್ಲಿಕ್ಕೆ ಹೋಗಿಲ್ಲ. ನಮ್ಮ ಕರ್ತವ್ಯ ಜವಾಬ್ದಾರಿ ನಾವು ನಿಭಾಯಿಸ್ತಿದ್ದೇವೆ. ಅಲ್ಲ, ಯಾರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಆಚೆ ಹೋಗೋರು ಒಳಗಿರೋರು ಇನ್ಫ್ಲೂಯೆನ್ಸ್ ಮಾಡ್ತಿದಾರಾ, ಒಳಗಿರೋರು ಆಚೆ ಹೋಗೋರು ಇನ್ಫ್ಲೂಯೆನ್ಸ್ ಮಾಡ್ತಾರ? ಇರ್ಬೋದಪ್ಪ, ಕೆಲವೊಂದು ಜನ ಇದ್ದಾರಲ್ಲ ಈ ಸ್ಥಾಪಿತ ಹಿತಾಸಕ್ತಿಗಳು, ಅವರಿಗೆ ಬೇರೆ ಕೆಲಸ ಇಲ್ಲ, ಆ ರೀತಿ ಇದನ್ನು ಮಾಡ್ತಾರೆ. ಸರ್ ಒಂದ್ ಸೆಕೆಂಡ್ ಸರ್, ಯಶ್ವಂತ್ ಸುವರ್ಣ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸನ್ಮಾನ್ಯ ಮಾಜಿ ಸಚಿವರು, ಆ ಭಾಗದ ಶಾಸಕರು UT ಖಾದರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. 16% ಹೆಣ್ಣು ಮಕ್ಕಳು ನಿಮ್ಮ ಗಮನಕ್ಕೂ ಬಂದಿರುತ್ತೆ TC ಪಡ್ಕೊಂಡಿದ್ದಾರೆ ಹಿಜಾಬ್ ವಿಚಾರ ಸಂಬಂಧಪಟ್ಟ ಹಾಗೆ. ನಿಮ್ಮ ಮೊದಲ ಕಮೆಂಟ್ ಸರ್ ಇದ್ರ ಬಗ್ಗೆ. ಒಂದು, ಶಿಕ್ಷಣ ಎಲ್ಲರಿಗೂ ಅತಿ ಮುಖ್ಯ. ಯಾವುದೇ ರೀತಿಯ ಶಿಕ್ಷಣ ಒಂದು ಕಡಿತ ಆಗಬಾರ್ದು ಅಂತ ಸರ್ಕಾರ ಕೂಡ ನೋಡಿಕೊಳ್ಬೇಕು, ಹೆತ್ತವರು ಕೂಡ ನೋಡಿಕೊಳ್ಬೇಕು.
ಸರ್ವರಿಗೂ ಕೂಡ ಶಿಕ್ಷಣ ಕೊಡಿಸುವ ಜವಾಬ್ದಾರಿ ಸರ್ಕಾರದ್ದು. ತನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣಕ್ಕೆ ವಂಚಿತರಾಗಿ ನೋಡಿಕೊಳ್ಳೋ ಜವಾಬ್ದಾರಿ ಹೆತ್ತವರು. ಸರ್, ಈ ತರ ಆಗೋದಕ್ಕೆ ಶಿಕ್ಷಣ ಸಚಿವರ ಕಾರಣ ಅಂತ ಒಂದು ಹೆಣ್ಮಗಳು ಮಾತಾಡ್ತಿದ್ರು ಸರ್, ಏನ್ ಅನಿಸ್ತು ಸರ್ ನಿಮ್ಗೆ? ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ಅದನ್ನ ನಾವು ಚರ್ಚೆ ಮಾಡಿ ಕೂತ್ಕೊಂಡ್ರೆ ಆಗುದಿಲ್ಲ. ಯಾರನ್ನು ದೂಷಣೆ ಮಾಡ್ಬೇಕೀಗ? ನೋಡಿ, ದೋಷಣೆ ಮಾಡುವ ವಿಚಾರ ಅಲ್ಲ. ಯಾಕಂದ್ರೆ ಶಿಕ್ಷಣ ಯಾವುದೇ ಕಾರಣಕ್ಕೂ ಶಿಕ್ಷಣ ನಮ್ಗೆ ತಕೊಳ್ಬೇಕೆಂಬ ಇಚ್ಛೆ ಇದ್ರೆ ಯಾವುದೇ ಕಾರಣ ತಕೊಳ್ಬಹುದು. ಆಯ್ತು, ಒಂದು. ಸೆಕೆಂಡ್, ಈಗ ಬಹುತೇಕ ಒಂದು ಕಡೆಯಿಂದ ಟಿ.ಸಿ ತಕೊಂಡಿದ್ರು ಕೂಡ ಅವ್ರು ಬೇರೆ ಕಾಲೇಜಿಗೆ ಎಲ್ಲಿ ಅವ್ರಿಗೆ ಅವಕಾಶ ಇದೆ ಅಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರು ಟಿ.ಸಿ ತಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಸೊ ಶಿಕ್ಷಣ ವಂಚಿತರಾಗಿಲ್ಲ, ಅದು ಗೊತ್ತಿಲ್ಲ. ಅದು ಡೀಟೇಲ್ ಆದ ಸರ್ವೆ ಯಾರಿಗೂ ಕೂಡ ಇನ್ನು ಕೂಡ ಸಿಕ್ಲಿಲ್ಲ. ಒಂದು ಕಾಲೇಜ್ ಟಿ.ಸಿ 145 ಜನ ಹೆಣ್ಮಕ್ಳು ತಾನೆ, ಬೇಗ ಹುಡುಕ್ಬೋದು, ಏನ್ ತೊಂದರೆ ಆಗ್ಲಿಕ್ಕಿಲ್ಲ. ಅದು ಮುಡ್ಬೋದು, ಅದನ್ನ ಹುಡುಕಿ ನಾವು ಕರೆಕ್ಟ್ ಆಗಿ ಮಾತಾಡ್ಬೇಕಲ್ಲ. ಒಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಜನ ತಕೊಂಡು ಎಲ್ಲಿ ಸೇರಿದ್ದಾರೆ ಈಗ? ಅಲ್ಲ, ನಿಮ್ ಭಾಗದಲ್ಲಿ ಸರ್ ಒಂಚೂರು ನಿಮ್ಗೆ ಮಾಹಿತಿ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ ಸರ್. ಇಲ್ಲ, ಡೀಟೇಲ್ಸ್ ಆಗಿ ಕೆಲವೊಂದು ಕಾಲೇಜಿಂದ ತಕೊಂಡಿದ್ದಾರೆ ಮತ್ತೆ ಬೇರೆ ಕಾಲೇಜಿಗೆ ಸೇರಿದ್ದಾರೆ. ಕೆಲವು ಮಕ್ಕಳಿಗೆ ಪಾಪ ಏನಾಗಿದ್ದಾರೆ, ತಕೊಂಡು ಬೇರೆ ಕಾಲೇಜಿಗೆ ಹೋಗುವಾಗ ಅಟೆಂಡೆನ್ಸ್ ಕೂಡ ಶಾರ್ಟೇಜ್ ಆಗಿದೆ. ಇಂತ ಕೆಲವೊಂದು ಸಮಸ್ಯೆ ಇದೆ. ಒಟ್ಟಾರೆಯಾಗಿ ನೋಡಿ, ಶಿಕ್ಷಣ ಪ್ರತಿಯೊಬ್ಬರಿಗೆ ಅತಿ ಮುಖ್ಯ. ಶಿಕ್ಷಣ ಕಡಿತಗೊಳಿಸುವ ವ್ಯವಸ್ಥೆ ಸರ್ಕಾರ ಕೂಡ ಮಾಡಬಾರ್ದು. ಮತ್ತು ಶಿಕ್ಷಣ ಕಡಿತ ಆಗುವಂತ ಪರಿಸ್ಥಿತಿ ಹೆತ್ತವರು ಕೂಡ ಈ ಸಂಘ ಸಂಸ್ಥೆಗಳು ಇತರದೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸಂಘ ಸಂಸ್ಥೆಯವರು ನಾವು ಬೇರೆ ಬೇರೆ ದೋಷಣೆ ಮಾಡೋ ಬದಲು ನಮ್ಗೆ ಶಿಕ್ಷಣ ಬೇಕಂತ ಆಸಕ್ತಿ ಇದೆ, ಒಂದಲ್ಲೊಂದು ಕಡೆಯಿಂದ ನಮಗೆ ಅನುಕೂಲ ರೀತಿಯಲ್ಲಿ ನಮ್ಗೆ ಶಿಕ್ಷಣ ಸಾಧ್ಯವಾಗ್ತದೆ. ಬಟ್ ಈ ಸಂಘ ಸಂಸ್ಥೆಯವರು ಈ ಮೂಲಕ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಿದೆ ಅಂತ ಬಿಜೆಪಿ ಮುಖಂಡರ ಮಾತು. ನೋಡಿ, ಅದು ಈಗ ಆ ಕಡೆ ಈಗ ನಾವು ಸುಮ್ಮನೆ ಚರ್ಚೆ ಮಾಡಿ ಪ್ರಯೋಜನವಿಲ್ಲ. ವಿದ್ಯಾರ್ಥಿನ ಬೇರೆ ಕಡೆಯಿಂದ ತಕೊಂಡು ಬೇರೆ ಕಡೆ ಸೇರಿದ್ದಾರೆ. ಎಲ್ಲಿ ಕೆಲವು ಸೇರಿಸಿ ಮತ್ತೆ ಪ್ರತಿ ವರ್ಷ ಕೂಡ ಒಂದು % ಆಫ್ ಸ್ಟೂಡೆಂಟ್ಸ್ ಶಿಕ್ಷಣ ಕಟ್ಟಗೊಳಿಸ್ತಾರೆ. ಇದೆಲ್ಲ ಡೀಟೇಲ್ ಸರ್ವ್ ಆಗಿ ನಾವು ಚರ್ಚೆ ಮಾಡ್ಬೇಕು ಹೊರತು ಅವ್ರು ವಂಚಿತರಲ್ಲ, ಬೇರೆ ಕಡೆ ಓದ್ತಾರೆ, ಓದ್ಲಿ ಅಲ್ವಾ ಸರ್? ಕರೆಕ್ಟ್ ಅಲ್ಲ, ಅದೇ ಅದು ನಮ್ಗೆ ಡೀಟೇಲ್ ಗೊತ್ತಿಲ್ಲ. ನಾನು ಹೇಳುದೇನಂತ ಹೇಳಿದ್ರೆ, ಬೇರೆ ಕಡೆಗೆ ಹೋಗಿದವ್ರು ತುಂಬಾ ಜನ ಇದ್ದಾರೆ. ಇದ್ರಲ್ಲಿ ಕೆಲವು ಜನ ಹೋಗಿ ಶಾರ್ಟೇಜ್ ಅವರು ಆದರೂ ಕೂಡ ಇದ್ದಾರೆ, ಸಮಸ್ಯೆಲಿದ್ದಾರೆ. ಅದು ನಾನು ಹೇಳುದು ಶಿಕ್ಷಣ ಮುಖ್ಯ. ಇದರಲ್ಲಿ ಶಿಕ್ಷಣ ಸರ್ವರಿಗೂ ಕೂಡ ಶಿಕ್ಷಣ ಕೊಡ್ಲಿಕ್ಕೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಸರ್ಕಾರದ ಯಾವುದೇ ತೀರ್ಮಾನ ಶಿಕ್ಷಣ ವಂಚಿತರಾಗಬಾರ್ದು. ಹಾಗೇನಾದ್ರು ಇದ್ರೆ ಪರಿಸ್ಥಿತಿ ವಿಚಾರಗಳು ಇದ್ರೆ ಎತ್ತವರು ಕೂಡ ಜವಾಬ್ದಾರಿ ಇದ್ದಾರೆ, ಎತ್ತವ್ರು ನೋಡಿಕೊಂಡು. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡಕ್ಕೆ ಸನ್ಮಾನ್ಯ UT ಖಾದರ್, ವಿಪಕ್ಷದ ಉಪನಾಯಕ ಯಶ್ಪಾಲ್ ಸುವರ್ಣ ಅವರು, ಬಿಜೆಪಿ ಮುಖಂಡರು.